ಸಹ್ಯಾದ್ರಿ ಕೆರಿಯರ್ ಕನೆಕ್ಟ್ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ. ವಿದ್ಯಾರ್ಥಿಗಳ ಭವಿಷ್ಯದ ಗುರಿ ಸಾಧನೆಗೆ ಇಂತಹ ಭವಿಷ್ಯ ರೂಪಿಸಿಕೊಳ್ಳುವಂತಹ ಮಹತ್ವಪೂರ್ಣ ಕಾರ್ಯಾಗಾರಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದು ಬಹಳ ಅತ್ಯವಶ್ಯಕವಾಗಿದ್ದು, ಇಂತಹ ಕಾರ್ಯಾಗಾರಗಳು ವಿದ್ಯಾರ್ಥಿಗಳ ಮನೋರಂಜನೆಗೆ ಸೀಮಿತವಾಗಿರದೆ ಅವರ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಕರಿಯರ್ ರಿಡಿಫೈನ್ ಸಂಸ್ಥಾಪಕರಾದ ಸಿದ್ದು ಮಠಪತಿ ಸಲಹೆ ನೀಡಿದರು. ಎಕ್ಸಾಕ್ಟ್ಲಿ ನೀವು ಎಐ ಅಂತ ಅಂದ್ರೆ ಏನು? ಎಐ ಅಂದ್ರೆ ಇಮೇಜ್ ಜನರೇಟ್ ಮಾಡೋದು ಅಷ್ಟೇನಾ, ಅಥವಾ ವಿಡಿಯೋ ಜನರೇಟ್ ಮಾಡೋದು ಅಷ್ಟೇನಾ, ಅಥವಾ ಜಾಬ್ಸ್ ಎಲ್ಲ ಕಿತ್ತೋಗ ನಿಮ್ದು? ಸೊ ಏನು ಎಐ ಅಂದ್ರೆ ಎಕ್ಸಾಕ್ಟ್ಲಿ? ಸೊ ಅದನ್ನು ನಾವು ಈ ಒಂದು ಸೆಷನ್ ಅಲ್ಲಿ ಕವರ್ ಮಾಡ್ತೀವಿ. ಎಐ ಹೇಗೆ ವರ್ಕ್ ಆಗುತ್ತೆ, ಎಲ್ಲರೂ ಎಐ ಬಗ್ಗೆ ಹೇಳ್ತಿರ್ತಾರೆ, ಎಐ ಹಾಗೆ ಎಐ ಅದು ಇದು. ಸೊ ಅದು ಹೇಗೆ ವರ್ಕ್ ಮಾಡುತ್ತೆ ಅಂಡ್ ಎಐ ಇದರಲ್ಲಿ ನಿಮ್ಮ ಕರಿಯರ್ ಹೇಗೆ ಬಿಲ್ಡ್ ಮಾಡ್ಕೋಬಹುದು. ಸೊ ಆ ಒಂದು ಎಐ ಮತ್ತೆ ಡೇಟಾ ಇದರಲ್ಲಿ. ಸೊ ವಾಟ್ ಈಸ್ ಡೇಟಾ, ವಾಟ್ ಈಸ್ ಎಐ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಬಿಜಿಎಸ್ ಸರ್ಕಲ್ ನಲ್ಲಿರುವ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಹ್ಯಾದ್ರಿ ಕರಿಯರ್ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಹಲವು ಸಲಹೆಗಳನ್ನು ನೀಡುತ್ತಾ ಮಾತನಾಡಿದರು. ಡಿಫರೆಂಟ್ ಎಜುಕೇಶನ್ ಫರ್ಮ್ಸ್ ಅಂಡ್ ಇವನ್ ಡಿಫರೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಬೆಂಗಳೂರು ಆಗಿರ್ಬೋದು ಅಥವಾ ಅಕ್ರಾಸ್ ದ ಕರ್ನಾಟಕ ಡಿಫರೆಂಟ್ ಕಾಲೇಜಸ್. ನಮ್ಮ ವಿಷನ್ ಇರೋದು ಏನಂತ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಈ ಒಂದು ಎಮರ್ಜಿಂಗ್ ಟೆಕ್ನಾಲಜಿನಲ್ಲಿ ಆಗಿರ್ಬೋದು ಅಥವಾ ಐಟಿ ಫೀಲ್ಡ್ ಅಲ್ಲಿ ಆಗಿರ್ಬೋದು ನಮ್ಮವರು ಹೆಚ್ಚಾಗಿರ್ಬೇಕು ಅನ್ನೋದು, ಅದು ನಮ್ಮವರಿಗೆ ಆ ಸೀರಿಯಸ್ನೆಸ್ ಬರಬೇಕು. ಓಕೆ, ಅದು ತುಂಬಾ ಇಂಪಾರ್ಟೆಂಟ್. ಇದು ನಾವು ಇಷ್ಟೆಲ್ಲ ಮಾಡ್ತೀವಿ ಒಂದು ಉದ್ದೇಶ ಇಟ್ಕೊಂಡು ಕರಿಯರ್ ಡಿಫೈನ್ ಶುರು ಮಾಡಿದ್ದು. ಸೊ ನೀವು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಇವತ್ತು ಕಾಲೇಜಲ್ಲಿ ಕೂಡ ನಿಮ್ಮ ಸಲುವಾಗಿ ಅಷ್ಟೊಂದು ಎಫರ್ಟ್ ಆಗ್ತಿದ್ದಾರೆ, ನಿಮ್ಮ ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಮ್ಯಾನೇಜ್ಮೆಂಟ್. ಸೊ ನಿಮ್ಗೆ ಅಷ್ಟೊಂದು ಕೇರ್ ಮಾಡ್ತಿದ್ದಾರೆ. ನೀವು ಅದನ್ನ ಜಸ್ಟ್ ಒಂದು ಕ್ಲಾಸ್ ರೂಮ್ ಒಂದು ಕಾಲೇಜು ಮುಗಿಸ್ತೀನಿ ಅಂತ ಅಂದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಈ ತರದೊಂದು ಸೆಷನ್ ನಿಮ್ಗೆ ಮತ್ತೆ ಎಲ್ಲಿ ಸಿಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಐ ವೆರಿ ಆನೆಸ್ಟ್ ವಿತ್ ಯು, ನಾನು ತುಂಬಾ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ ಅಂಡ್ ನೀವು ಕೂಡ ಬಹಳಷ್ಟು ಜನ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀರಾ. ಸೊ ಯಾವ್ದು ಲಿಮಿಟ್ ಆಗಬಾರ್ದು. ಸೊ ಐ ವಿಲ್ ಶೇರ್ ಮೈ ಜರ್ನಿ ಆಲ್ಸೋ. ಸೊ ನಾನು ಅದನ್ನು ಶೇರ್ ಮಾಡ್ತೀನಿ. ಸೊ ನಾವು ಬ್ರೇನ್ ಅಂತ ಅಂದ್ರೆ ಒಂದು ಚಿಕ್ಕವಿದ್ದಾಗ ಏನ್ ಮಾಡ್ತಾರೆ, ನಮ್ಗೆ ABCD ಇಂದ ಕಲಿಸ್ತಾರೆ. ಸೊ ABCD ಇಂದ ಕಲಿತು ನಾವು ಇಂಗ್ಲಿಷ್ ಮಾತಾಡೋ ಲೆವೆಲ್ಗೆ ಡೆವಲಪ್ ಆಗ್ತೀವಿ. ಸೊ ಹೇಗೆ ಅಂತ ಅಂದ್ರೆ ನಮ್ಗೆ ಟ್ರೈನ್ ಮಾಡಿದ್ದಾರೆ. ಯಾರು ಟ್ರೈನ್ ಮಾಡಿದ್ದಾರೆ? ಮನೆಯಲ್ಲಿ ಪೇರೆಂಟ್ಸ್ ಟ್ರೈನ್ ಮಾಡಿರ್ತಾರೆ. ಸೊಸೈಟಿನಲ್ಲಿ ಜನರ ಜೊತೆ ಇನ್ವಾಲ್ವ್ ಆಗಿ ಕಮ್ಯುನಿಕೇಟ್ ಮಾಡಿ ಕಲಿತೀರಾ, ಆ ತರ ಟ್ರೈನ್ ಮಾಡಿರ್ತೀರಾ. ಅಂಡ್ ಸ್ಕೂಲ್ ಕಾಲೇಜಸ್ ಅಲ್ಲಿ ನಿಮಗೆ ಟೀಚರ್ಸ್ ಕಲಿಸಿರ್ತಾರೆ ಹೀಗೆ ಅಂತ, ರೈಟ್? ಸೊ ಅವಾಗ ಏನ್ ಮಾಡ್ತೀರಾ ನೀವು? ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಎ ಅಂದ್ರೆ ಹೇಗೆ, ಎ ಈ ತರ ಮಾಡಿದ್ರೆ ಇದು ಎ, ಇದು ಬಿ, ರೈಟ್? ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್. ದ ಬ್ರೈನ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್. ಸೊ ದ ಸೇಮ್ ಥಿಂಗ್ ದ AI will learn in that same way exactly how a baby can learn anything with practice something multiple times. Okay, so ಏನ್ ಮಾಡ್ತೀವಿ ಅಂದ್ರೆ AI will learn from examples. Okay, and what kind of examples? Example ಏನಂತ ಅಂದ್ರೆ like if you are training AI model, so ಈ ಕ್ಯಾಟ್ ಅನ್ನ ರೆಕಗ್ನೈಸ್ ಮಾಡುವಂತ. ಸೊ ಮಲ್ಟಿಪಲ್ ಟೈಮ್ ಅದಕ್ಕೆ ನಾವು ಟ್ರೈನ್ ಮಾಡ್ತೀವಿ. ಮಲ್ಟಿಪಲ್ ಟೈಮ್ ಕ್ಯಾಟ್ ಇಮೇಜಸ್ ಅನ್ನು ಹಾಕಿ ಟ್ರೈನ್ ಮಾಡಿ. ಸೊ ಇಟ್ ವಿಲ್ ಲರ್ನ್ ಫ್ರಮ್ ಡಿಫರೆಂಟ್ ಎಕ್ಸಾಂಪಲ್. ಬಿಲಿಯನ್ ಗಟ್ಟಲೆ ಡೇಟಾ ಇರುತ್ತೆ ಅಲ್ಲಿ, ಒಂದೆರಡಲ್ಲ, ಬಿಲಿಯನ್ ರೋಸ್ ಇರುತ್ತೆ ಆ ಡೇಟಾದಲ್ಲಿ. ಬಿಲಿಯನ್ ಟೈಪ್ ಆಫ್ ಇಮೇಜಸ್ ಅನ್ನ ಟ್ರೈನ್ ಮಾಡಿರ್ತಾರೆ. ಅದ್ರ ಜೊತೆಗೆ ಟ್ರೈನ್ ಮಾಡಿದ ಮೇಲೆ ಅದೇ ಮಾಡುತ್ತೆ ಅಂದ್ರೆ ರೆಕಗ್ನೈಸ್ ಮಾಡುತ್ತೆ ಪ್ಯಾಟರ್ನ್. ಓಕೆ, ಇಷ್ಟೆಲ್ಲ ನಮ್ಗೆ ಇದನ್ನ ಟ್ರೈನ್ ಮಾಡಿದ್ದಾರೆ ಮಲ್ಟಿಪಲ್ ಟೈಮ್ಸ್. ಸೊ ದೆನ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಅಂಡ್ then it will predict the outcomes. So multiple times ಆ ತರ ಇಮೇಜ್ ಮಾಡಿದಾಗ ಇನ್ನೊಂದ್ಸಲ ನೀವು ಕ್ಯಾಟ್ ಇಮೇಜ್ ತೋರಿಸಿದ್ರೆ ಅದಕ್ಕೆ ಏನಂತ ಬರುತ್ತೆ, ಓಕೆ ಅದು ಕ್ಯಾಟ್ ಇರ್ಬೋದು ಅಂತ. ಇಟ್ ವಿಲ್ ಪ್ರೆಡಿಕ್ಟ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ. ಅಂಡ್ ಅದ್ರ ಜೊತೆಗೆ ದೆನ್ ಇಟ್ ವಿಲ್ ಇಂಪ್ರೂವ್ ಗೆಟಿಂಗ್ ಫೀಡ್ಬ್ಯಾಕ್. ಅಥವಾ ನೀವು ಎವ್ರಿಡೇ ಟ್ರೈ ಮಾಡ್ತಿರ್ತೀರಾ, ನೀವು ಹೇಳ್ತೀರಾ ಇಲ್ಲ ಇದು ಕ್ಯಾಟ್ ಅಲ್ಲ, ಕ್ಯಾಟ್ ಇಮೇಜ್ ಈ ತರ ಇರಲ್ಲ ಅಂತ. ನೀವು ಯಾವಾಗ ನೀವು ಚಾಟ್ GPT ಆಗಿರ್ಬೋದು, ನೀವೇನೋ ಕೇಳ್ತೀರಾ, ಅದಕ್ಕೆ ತುಂಬಾ ಸಲ ನಿಮ್ಗೆ ರಾಂಗ್ ಆನ್ಸರ್ ಕೊಟ್ಟಿರ್ತಲ್ಲ. ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು ಇದನ್ನ ಯೂಸ್ ಮಾಡುವಾಗ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿಯೋಜನಾ ಅಧಿಕಾರಿಯಾದ ಶ್ರೀ ಲಲಿತಾ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.